ಮದ್ದೂರು NSL ಶುಗರ್ ಫ್ಯಾಕ್ಟ್ರಿ ಕೊಪ್ಪ ಇವರಿಂದ ರೈತರಿಗೆ ಭಾರಿ ಅನ್ಯಾಯ. ಕಟಾವಿಗೆ ಬಂದಿದ್ದರೂ ಕಬ್ಬು ಕಡಿಯದೆ ನಾಟಕವಾಡುತ್ತಿರುವ ಅಧಿಕಾರಿಗಳು ಹಾಗೂ ಹೊರಗಡೆಯಿಂದ ಕಬ್ಬನ್ನು ತಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಹರಿಯುತ್ತಿರುವ ಈ ನಾಡಿನ ರೈತರಿಗೆ ಭಾರಿ ಅನ್ಯಾಯವಾಗಿದೆ. ಎಷ್ಟೇ ಕೇಳಿಕೊಂಡರೂ ನಾಳೆ ನಾಳಿದ್ದು ಎಂದೇಳಿ ಸಬೂಬು ಮಾಡಿ ಈ ರೀತಿ ಅನ್ಯಾಯ ಮಾಡುತ್ತಿದ್ದಾರೆ. ಬೆಕ್ಕರಳ್ಳಿ ಅಂದ್ಬಿಟ್ಟು ಮಂಡ್ಯ ಜಿಲ್ಲೆಗೆ ಕೊನೆಯ ಬಾಟ ಇದು, ಸಿಂಸವಳಿ ಹತ್ರ ಇರೋದಿದು. ನಮ್ಮದು NSL ಶುಗರಿಂದ 159 ಕಬ್ಬು ಕೊಟ್ಟಿದ್ರು, ನಮ್ಮ ತಲೆ ಕೊಟ್ಟಿದ್ರು. ಆವಾಗ ಕೊಟ್ಟಿದ್ದರು, ಆವಾಗಲೂ ನಮ್ಗೆ ಒಪ್ಪಿಗೆ ಕಾರ್ಡು ಕೊಡಿ ಅಂದರೆ ಅವಾಗೂ ಕೊಡಲಿಲ್ಲ. ಈಗ ಕಬ್ಬು ನಮ್ಮದು ನಿನ್ನೆ 2 ವರ್ಷದಿಂದ ಕಬ್ಬು ಕಟಾವು ಮಾಡ್ತಾರೆ. ಕೇಳೋಕ್ಕೆ ಹೋದರೆ ಲೇಬರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ 15 ದಿನದಿಂದ ಒಂದು ಯಾವುದೋ ತಮಿಳ್ನಾಡು ಆಳು ಬಿಟ್ಟಿದ್ರು, ಅವರು ಕಬ್ಬು ಕಟಾವು ಮಾಡ್ದೇ ಹೊಂಟಾಗಿದ್ದಾರೆ. ಕೇಳಕ್ಕೆ ಹೋದರೆ ಈಗ ಒಂದು ವಾರದಲ್ಲಿ ಹೋಗಿ ಬೆಕ್ಕಳೆ ಜನ ಎಲ್ಲ ಹೋಗಿ ಸ್ಟ್ರೈಕ್ ಮಾಡಿದ್ರು ಫ್ಯಾಕ್ಟ್ರಿ ಹತ್ರ. ಸ್ಟ್ರೈಕ್ ಮಾಡಿದಾಗ ಒಂದು ವಾರ ಟೈಮ್ ಕೊಡಿ ಅಂತಂದಿರು. ಅದು ಒಂದು ತಿಂಗಳು ಆಯಿತು. ಒಂದು ತಿಂಗಳು ಆದಮೇಲೆ ರೆಸ್ಪಾನ್ಸ್ ಮಾಡಿದಾಗ ತಿರುಗು ಇದು ಬ್ಯಾಚ್ ಕೊಡಲಿಲ್ಲ. ಈಗ ಅದು ನಮ್ಗೆ ಹೊರಗಡೆಯಿಂದ ಕಬ್ಬು ತರ್ಸ್ಕೊತಾ ಇದ್ದೀವಿ ಅಂತ ಯಾವತ್ತೂ ಹೇಳಿರಲಿಲ್ಲ, ತರ್ಸಲ್ಲ ಅಂತ ಹೇಳಿದರು. ಈ ಸತಿ ನೋಡಿದ್ರೆ ತಿರುಗುಪ್ಪ ಫ್ಯಾಕ್ಟ್ರಿಯಿಂದ ಕಟಿಂಗ್ ಮಿಷಿನ್ ಕಬ್ಬು ತರ್ಸ್ತಾ ಇದ್ದಾರೆ. ನಾವು ರೈತರೆಲ್ಲ ಹೋಗಿ ರಾತ್ರಿ ಸ್ಟಾಪ್ ಮಾಡಿ ಕಾಸಿದ್ದೀವಿ. ಈಗ ಕೇಳಿದ್ಕೂ ಇನ್ನೊಂದು ವಾರ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದಾರೆ AGM ಅವರು. ಈಗ AGM ಅವರು ಸ್ಥಳಕ್ಕೆ ಬಂದಿದ್ದಾರಾ? AGM ಅವರು ಬಂದಿಲ್ಲ ಸರ್, ಸೋಮಶೇಖರ್ ಅವ್ರ ಕೆಳಗಡೆ ಇರೋರು ಬಂದಿದ್ದಾರೆ. ಅವ್ರು ಫೋನ್ ಮಾಡಿದ್ರೆ ನಾನು ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಥರ ಆದರೆ ಸಮಸ್ಯೆ ಪರಿಹಾರ ಯಾರು ಕೊಡಬೇಕು? ಒಪ್ಪಿಗೆ ಕಾರ್ಡ್ ಕೊಡಿ ಅಂದ್ರೆ ಕೊಡೋದು, ಅದನ್ನು ಕೊಡ್ತಾ ಇಲ್ಲ ಸರ್. ನಮಗೆ ಅದು ಒಪ್ಪಿಗೆ ಕಾರ್ಡ್ ಹೇಳ್ತಾ ಇದೀವಿ, ಅದನ್ನು ಕೊಡ್ತಾ ಇಲ್ಲ. ಈಗ ನಾವು ಬೆಳೆ ಹಾಕ್ಬಿಟ್ಟು 2 ವರ್ಷದಿಂದ ನಾವು ಮನೆಯಿಂದ ಒಡಬೇಜೆಲ್ಲ ಮಾಡಿಬಿಟ್ಟು ಮೇವು ಒಂದು ರೈತ ನೋಡಿ ಗಾಯ್ಕೋಗಾಯ್ತು. ಏನು ಮಾಡೋದು ಸರ್ ಇದಕ್ಕೆ? ನಮಗೆ ಪರಿಹಾರ ಕೇಳೋರು ಏನು ರೆಸ್ಪಾನ್ಸೇ ಮಾಡ್ತಾಯಿಲ್ಲ ನಮಗೆ. ನಿಮ್ಗೆ ಈಗ ಫ್ಯಾಕ್ಟ್ರಿ ಬಿಟ್ಟರೆ ಎಲ್ಲೂ ದಾರಿ ಇಲ್ಲ ಸರ್. ನೀವು ಮುಂದಿನ ತಿಂಗಳು 10ನೇ ತಾರೀಕಿಗೆ ಕ್ಲೋಸಿಂಗ್ ಅಂತ ಬೋರ್ಡ್ ಹಾಕಿದ್ದಾರೆ. ಏನು ಮಾಡೋದು ಸರ್? ಈಗ ನಿನ್ನೆ 5,000 ಟನ್ ಕಬ್ಬು ಐತಿ ಇಲ್ಲಿ. ಬೆಕ್ಕಳೆ ಅಕ್ಕಪಕ್ಕ ಕಡ್ದಿದ್ದಾರಾ? ಬೆಕ್ಕಳೆ ಅಕ್ಕಪಕ್ಕ ಇದರಲ್ಲೇ ಕಡ್ದಿಲ್ಲ. ಹಾಂ, ಬೆಕ್ಕಳೆ ಒಂದಿಲ್ಲ ಸರ್. ಪಟೇಲನ ಕೊಪ್ಪಲು, ಕಿರಂಗೂರು, KH ಕೊಪ್ಪಲು ಅಲ್ಲೆಲ್ಲೂ ಕಡ್ದಿಲ್ಲ ಸರ್. ಏನು ಹೆಸರು ನಿಮ್ದು? ನಮ್ಮ ಹೆಸರು ಹರೀಶ್ ಪಟೇಲ್ ಅಂತ ಸರ್. 20 ಜನ ಇದ್ದಾರೆ. 20 ಜನ ಇದ್ದೆ ದಿನ 2 ಟನ್ ಕಬ್ಬು ಕಡಿತಲ್ಲ. ಇದೇ ಕಬ್ಬು ಇಲ್ಲಿ ನಮ್ದು ಲೋಡ್ ಮಾಡ್ತಾ ಇದ್ದಾರೆ. 15 ದಿನ ಆಗದೆ ಕಬ್ಬು ಕಡ್ದೆ 3 ಟ್ರ್ಯಾಕ್ಟರ್ ಕಬ್ಬು ಕಡ್ದಿದ್ದಾರೆ. ಹೊರಗಡೆಯಿಂದ ಕಬ್ಬು ಕಡಿಸಿ ಹಾಗಾಗಿ ಅಲ್ಲ ಬಳ್ಳಾರಿಯವರು ಕರ್ಕೊಂಡ್ಬರ್ತೀನೋ ಯಾರು ಕರ್ಕೊಂಡ್ಬರ್ತೀನೋ 20 ಆಳು ಒಂದ್ ದಿನಕ್ಕೆ 2 ಲೋಡ್ ಕಬ್ಬು ಕಡಿತೀವಿ. 2 ಲೋಡು ಅಂದ್ರೆ ಕಮ್ಮಿ ಅಂದ್ರೆ 17 ಟನ್ 34 ಟನ್ ಕಬ್ಬು ಇರ್ತಿದ್ರು. ಆಯ್ತು, 34 ಟನ್ನು 1 ಟನ್ 34 ಟನ್ ಕಡಿತಿದ್ರು. ಈಗ 3 ಟನ್ನು 2 ಟನ್ ಕಡಿಯಕ್ ಆಗ್ತಾ ಇಲ್ಲ ಅಂದ್ರೆ 15 ದಿವಸ ಕಡ್ದದ್ ಕಬ್ಬು ಒಣಗಿದ್ರೆ ವೆಯ್ಟ್ಲೆಸ್ ಆಯ್ತು. ಇಲ್ಲ ನಿಮ್ ಫ್ಯಾಕ್ಟ್ರಿಯಿಂದ ನಮ್ಗೆ ಪರಿಹಾರ ಎಕರೆಗೆ ಇಷ್ಟು ಅಂತ ಪರಿಹಾರ ಕೊಡಿ, ಇಲ್ಲ ಕಬ್ಬು ಸಾಕ್ಸಿ. ನಾನು ಅದೇ ಅಲ್ಲಿವರೆಗೂ ನಾವು ಧರಣಿ ಮಾಡ್ತೀವಿ ಸರ್. ಅಲ್ಲಿವರೆಗೂ ಲಾರಿ ಭರವಸೆನೇ ಕೊಟ್ಟಿಲ್ಲ. ಹೇಳ್ದೆ ಈಗ ಏನು 15 ಟನ್ 20 ಟನ್ ನಮ್ಗೆ ಎಕರೆ ಬರ್ತದೆ, ಅದ್ರಲ್ಲಿ ಅರ್ಧ ದುಡ್ಡು ಕೊಡ್ಬಿಡಿ, ಅರ್ಧ ನೀವೇ ಕೊಡ್ಬಿಡಿ. ಹಾ, ಬೆಂಕಿ ಹಾಕೊಳ್ಳಿ. ಅಲ್ಲಿ ಇಲ್ಲಿವರೆಗೆ ಸ್ಥಳಕ್ಕೆ AGM ಅಲ್ಲಿ MD ಅಲ್ಲಿ ಬರ್ಬೇಕು. ನಮ್ಮ ರೈತರುಗಳಿಗೆ ಏನು ಪರಿಹಾರ ಮಾತಾಡ್ಬೇಕು. ಅಲ್ಲಿವರೆಗೂ ನಾವು ಯಾರೇ ಹೇಳಿದ್ರು ಲಾರಿ ಬಿಡಲ್ಲ. ಅಪ್ಪ ಸತ್ತಾಗ ನೀನು ಒಂದು ವಾರ ಕಡಿತೀನಿ ಅಂತಂದ್ರೆ ಬಿಡಲ್ಲ. ಅಪ್ಪ ಸತ್ತಾಗ ಏನ್ ಮಾಡುವ ಸರ್ ನಾವು? ಅವತ್ತು ಬೇಡ ಅಂತ ನಾವು ಹೇಳ್ತಾನೆ ಏನ್ ಮಾಡ್ತೀರ ಅದಕ್ಕೆ ಬಂದು ನಾವು ಕಡ್ಕೋತೀವಿ, ಒಪ್ಪಿಗೆ ಮಾಡ್ಕೊಂಡ್ಬಿಟ್ಟು ಇವತ್ತು ಆಳಿಲ್ಲ ಅಂದ್ರೆ ರಿಲೇಷನ್ ಏನ್ ಹಾಕ್ಬೇಕು ನಾವು? NSLಗೆ ನಮ್ಮ ಕಬ್ಬು ಬಿಡ್ತೀರಾ? ಈಗ ಎಷ್ಟು ಸರ್ವೆ ಮಾಡಿದ್ದೀರಾ? ಇನ್ನು ಎಷ್ಟು ಕಬ್ಬಿದೆ? 190 ಎಕರೆ. ಇನ್ನು 190 ಎಕರೆ ಇದೆ. ಒಂದು ಆಲ್ಮೋಸ್ಟ್ ಒಂದು 4ರಿಂದ 4,500 ಟನ್ ಕಬ್ಬು. ಈಗ 14,000 ಟನ್ ಬಂದಿದೆ. ಈ ಒಂದು ಸೆಕ್ಷನ್ ನಮ್ಮ ಆಫೀಸಿಂದ 14,000 ಟನ್ ವ್ಯವಸ್ಥೆ ಮಾಡಿಕೊಡ್ತಾರೆ. ಅವರು ನಮ್ಮ DGM ಅವರು ಹೊರಗಡೆ ಹೋಗಿದ್ದಾರೆ. ಅವರು ಲೇಬರ್ಸ್ಗೆ ಔಟ್ ಸೈಡಿಗೆ ಹೋಗಿದ್ದಾರೆ. ಸೊ ಅವರು ಬರ್ತಾರೆ ಸೋಮವಾರ ಇಲ್ಲಿಗೆ ಬರ್ತಾರೆ. ಫೋನಲ್ಲಿ ಎಲ್ಲರೂ ಮಾತಾಡಿ ಎಲ್ಲ ವಿಷಯನ ಮ್ಯಾನೇಜ್ಮೆಂಟ್ ತಿಳಿಸಿ. ಇಷ್ಟೆಲ್ಲ ಅದು ಮ್ಯಾನೇಜ್ಮೆಂಟ್ ತಿಳಿಸಿಲ್ಲ ಅಂದ್ರೆ ತಪ್ಪಾಗುತ್ತೆ. ಅದಾದ ಅವರಿಗೆ ಮಾಹಿತಿ ಮನವರಿಕೆ. ಅದೇನು ಹೇಳಪ್ಪ? ಈ ಫ್ಯಾಕ್ಟ್ರಿ ಯಾವುದು? NSL ಗೊತ್ತಿಲ್ಲ ಫ್ಯಾಕ್ಟ್ರಿ ಹೇಳಿ ಪಾಪ ಅವರಿಗೆ ಭಾಷೆಗಳು 10-20 நாள் ஓடியாச்சு. நம்ம கொஞ்சம்
ಹೇಳಿ ಅಂತ ಸುಮ್ಮನೆ ಇದು ನಮ್ಮನೆ ನಾವು ಸೆಂಟ್ರಾಗಿ ಬೇರೆ ಕಟ್ಕೊಂಡ್ರ ಕೆಳಗೆ ಇಲ್ಲಿಗೆ ಹಾಕಂತ ನಾನು ತೋರ್ಸದ್ ನಮ್ದು ಕಾವೇರಿ ಪುದೂರು ತಮಿಳುನಾಡಿಂದ ಬಂದಿರೋದು. ತಮಿಳ್ನಾಡಿಲ್ಲ ಸಕ್ಕರೆ ಕಾರ್ಖಾನೆ ಮಾಡ್ತಾ ಇರೋ ದುರಾಡಳಿತಕ್ಕೆ ಸಕ್ಕರೆ ಕಾರ್ಖಾನೆ ಮಾಡುತ್ತಿರುವ ದುರಾಡಳಿತಕ್ಕೆ ಸಕ್ಕರೆ ಕಾರ್ಖಾನೆ ಮಾಡುತ್ತಿರುವ ದುರಾಡಳಿತಕ್ಕೆ ஒரு சிங்கிள் எவ்வளவு நாளா இங்க வர இங்க இது ரெண்டாவது லோடு ரோடு ಡೈಲಿ 2 ಲಾರಿ வருதுங்க. 2 லாரி வரும் லோடு ஆகுது ஃபீல்ட் சரி ಡೈಲಿ 5 ಲಾರಿ அது மாதிரி சேம் 2 லாரி அது இது எல்லாம் லோடு ஆகுது 1 ஏக்கர் 2 ஏக்கர் यार कंडक्ट बनेंगे इनके फैक्ट्री में फैक्ट्रिया फैक्ट्री मिशन वाला मिशन ಯಾವ ಊರಿಂದ ಬಂದಿರಕ್ಕೆ ಶಿರ್ಸಿ ಹಿಂದೆ ನಮ್ಮೂರಿನಲ್ಲಿ ಕಬ್ಬು ಕಡ್ದಿಲ್ಲ ಅಂತೇಳಿ ಲೇಬರ್ ಎಲ್ಲ ಹೊರಟೋಗ್ಬಿಟ್ರು. ಕಬ್ಬು ಕಡಿಯೋರಿಗೆ ನಮ್ಮೂರಲ್ಲಿ ಲೇಬರ್ಸ್ಗಳು ಯಾರೂ ಇಲ್ಲ ಕಬ್ಬು ಕಡಿಯೋಂಥವ್ರು. ನಾವು ಶುಗರ್ ಫ್ಯಾಕ್ಟ್ರಿ ಕೊಪ್ಪ ಶುಗರ್ ಫ್ಯಾಕ್ಟ್ರಿ ನಂಬ್ಕೊಂಡೇ ನಾವು ಕಬ್ಬನ್ನು ಬೆಳೆದಿರೋದು. ನಾವು ಬೆಳೆದಿರೋದನ್ನ ಕಟಾವು ಮಾಡ್ಕೋಬೇಕಾದ್ದು, ಒಪ್ಪಿಗೆ ಮಾಡಿಕೊಂಡು ಕಟಾವು ಮಾಡ್ಕೋಬೇಕಾದ್ದು NSL ಶುಗರ್ಸ್ನ ಕರ್ತವ್ಯ. ನಾವು 15 ದಿವಸದಲ್ಲಿ ಹೋಗಿ ಹೇಳಿದಾಗ AGM ಅವ್ರನ್ನ ಭೇಟಿ ಮಾಡಿದೋ. AGM ಅವ್ರು ಹೇಳಿದ್ರು ಇನ್ನೊಂದು ವಾರದಲ್ಲಿ ನಾನು ತಮಿಳುನಾಡು ಆಂಧ್ರ ಪ್ರದೇಶ ಇಲ್ಲಿಗೆ ಹೋಗಿ ನಾವು ಆಳುಗಳನ್ನ ಕರ್ಕೊಬಂದು ನಿಮಗೆ ಕಬ್ಬನ್ನ ಕಟಾವು ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಅಲ್ಲಿ ತನಕ ನೀವು ಸಾವಧಾನದಿಂದಿರಿ, ನೀವು ಯಾವುದೇ ಸ್ಟ್ರೈಕು ವಗೇರೆ ಧರಣಿ ಮಾಡಬೇಡಿ ಅಂತೇಳಿ ನಮಗೆ ಒಂದು ಭರವಸೆ ಕೊಟ್ಟಿದ ಮೇಲೆ ನಾವು ವಾಪಸ್ಸು ಏನು ಮಾಡೋದು, ಆಯಿತು ಅವ್ರ ಮೇಲೆ ನಂಬಿಕೆ ಇಡೋಣ ಬನ್ನಿ. ಅವ್ರು ಹೇಳ್ತಾರೆ ಆಳುಗಳೆಲ್ಲ ಮಹಾರಾಷ್ಟ್ರ ಎಲೆಕ್ಷನ್ ಇದೆ ಅಲ್ಲಿಗೆ ಹೊರಟೋಗ್ಬಿಟ್ಟಿದ್ದಾರೆ, ಈಗ ಬೇರೆ ಕಡೆ ನವಂಬರ್ಗೆ ಶುರುವಾಗ್ಬಿಟ್ಟಿದೆ ಬೇರೆ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ, ಆಳುಗಳೆಲ್ಲ ಲೇಬರ್ಸ್ ಎಲ್ಲ ಅಲ್ಲಿ ಹೊರಟೋಗಿರೋದ್ರಿಂದ ನಾವು ಬೇರೆ ತಮಿಳುನಾಡು ಆಂಧ್ರ ಇಲ್ಲಿ ಹೋಗಿ ನಾವು ಕರ್ಕೊಬಂದು ನಿಮ್ಗೊಂದು 15 ಬ್ಯಾಚು ಬೆಕ್ಕಳಲ್ಲೇ ಆಫೀಸ್ಗೆ NSL ಶುಗರ್ ಆಫೀಸ್ ಇದೆ ಇಲ್ಲಿ, ಆ ಆಫೀಸ್ಗೆ 20 ಬ್ಯಾಚ್ನ 15ರಿಂದ 20 ಬ್ಯಾಚ್ನ ಬಿಟ್ಟು ನಾವು ಕಬ್ಬನ್ನ ಸಂಪೂರ್ಣವಾಗಿ ಕಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಅವರು 15 ದಿವಸದಿಂದ ಹೇಳು ಕೂಡ ಒಂದು ಬ್ಯಾಚು ಕೂಡ ಇದುವರೆಗೆ ಶುಗರ್ ಫ್ಯಾಕ್ಟ್ರಿ ಕಡೆಯಿಂದ ಕಳಿಸ್ಲಿಲ್ಲ. ಸುಮಾರು ನಮ್ಮ ಬೆಕ್ಕಳಲೆ ಗ್ರಾಮದಲ್ಲಿ ತನ್ಗಬ್ಬು ಅಂದರೆ ಹೊಸದಾಗಿ ನೆಟ್ಟಿ ಕಡಿಯುವಂಥ ಕಬ್ಬಿಗೆ ತನ್ಗಬ್ಬು ಅಂತ ಹೇಳ್ತೀವಿ. ಆ ತನ್ಗಬ್ಬಿಗೆ 17 ತಿಂಗಳಾಗಿದೆ. 17 ತಿಂಗಳು ನಾವು ಈಗ ಕಳಿಸಿದ್ರೆ, ನಾವು ಫ್ಯಾಕ್ಟ್ರಿ ಕಳಿಸಿದ್ರೆ ನಮಗೆ 30% 40% ತೂಕದಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ರೈತರುಗಳಿಗೆ. ಹಾಗಾಗಿ ಅವರು ಏನು ಅದನ್ನು ಬೇಸತ್ತು ನಮ್ಮ ಗ್ರಾಮದ ಜನರು ಮತ್ತು ಈ ಆಫೀಸ್ಗೆ ಸುಮಾರು ನಮ್ಮ ಬೆಕ್ಕಳಲ್ಲೇ NSL ಶುಗರ್ ಆಫೀಸ್ ಏನು ಮಾಡಿದ್ದಾರೆ, 5,000 ರಿಂದ 6,000 ಟನ್ ಕಬ್ಬು ಈಗ ಆಲ್ರೆಡಿ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ, ಈಗ ನಿಂತಿರೋದು. ಅದನ್ನು ಯಾವಾಗ ಕಡಿತಾರೆ? ನಮ್ಮಲ್ಲಿ ಏನು ಆತಂಕ ಶುರುವಾಗಿದೆ ನಮ್ಮ ರೈತಾಪಿ ವರ್ಗದವರಲ್ಲಿ. ಇನ್ನು 20ನೇ ತಾರೀಕೇನೋ ಫ್ಯಾಕ್ಟ್ರಿ ನಿಲ್ಲಿಸ್ಬಿಡ್ತೀವಿ ಅಂತೇಳಿ ಅವು ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ. ನಾವು ಈ ಕಬ್ಬು ಬೆಳೆದಿರೋ ಕಬ್ಬನ್ನ ಏನು ಮಾಡ್ಕೊಳ್ಳೋದು? ಇತ್ಲಾಗೆ ಆಲೆ ಮನೆಯವರು ಬರಲ್ಲ, ಇತ್ಲಾಗೆ ನಾವು ಬೇರೆ ಫ್ಯಾಕ್ಟ್ರಿಗೆ ಹೊಡೆಯೋಣ ಅಂದರೆ ನಮ್ಮ ಲಿಮಿಟ್ಸು ಅಂತೇಳಿ ನಮ್ಮ ಈ ಕೊಪ್ಪ NSL ಶುಗರ್ ಫ್ಯಾಕ್ಟ್ರಿಯವರು ಕಟಿಂಗ್ ಅವಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಏನು ಮಾಡಿದ್ದಾರೆ ಗ್ರಾಮಸ್ಥರು, ಏನು ಗೌರಿಬಿದನೂರು ತಮಿಳುನಾಡಿಂದ ಕಬ್ಬನ್ನು ತರಿಸ್ತಾ ಇದ್ರು. ಕಬ್ಬು ಇಲ್ಲಿ ಶಾರ್ಟೇಜ್ ಇದೆ ಅಂತೇಳಿ, ಇಲ್ಲಿ ಲೇಬರ್ಸೇ ಇಲ್ವಲ್ಲ, ಲೇಬರ್ಸ್ ಇಲ್ಲ ಅಂದರೆ ನಮ್ಗೆ ಅವ್ರಿಗೆ ಫ್ಯಾಕ್ಟ್ರಿಯವ್ರು ಶಾರ್ಟೇಜ್ ಆಗೇ ಆಗುತ್ತೆ. ಹಾಗಾಗಿ ಇಲ್ಲಿ ಸುಮಾರು ದಿನ ಬೆಳಗಾದರೆ 10 ರಿಂದ 15 ಲಾರಿಗಳು ಹೋಗ್ತಾ ಇರುತ್ತೆ. ಅದನ್ನು ತಡೆದು ಇವತ್ತು ಶಾಂತಿಯುತವಾಗಿ ತಡೆದು ಅವ್ರನ್ನ ಶುಗರ್ ಫ್ಯಾಕ್ಟ್ರಿಯವರು ಬಂದು ನಮಗೆ ಕಬ್ಬನ್ನ ಕಟ್ಸ್ಕೊಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಅನ್ನೋ ಉದ್ದೇಶಕ್ಕೆ ತಡೆದು ನಿಲ್ಲಿಸಿದ್ದಾರೆ. ಇನ್ಯಾವುದೇ ಉದ್ದೇಶ ಇಲ್ಲ ಇಲ್ಲಿ. ನಾವು ರೈತರು 17 ತಿಂಗಳು 18 ತಿಂಗಳಿನ ಕಬ್ಬನ್ನ ಮೊದಲು ಕಟಾವು ಮಾಡಿಕೊಡ್ಲಿ, ಹಂತವಾಗಿ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತೀವಿ ಅವ್ರಿಗೆ. ಜೊತೆಗೆ
ಈ ಏನೇ ತೊಂದರೆ ಆಗಿದ್ರು ಲಾರಿ ಡ್ರೈವರ್ ಅವರು ನಮ್ಮ ರೈತರೇನೆ, ಹಿಂದೆ ಕಬ್ಬು ಕಡ್ದು ಕಳಿಸ್ಕೊಟ್ಟಿರೋರು ನಮ್ಮ ರೈತರೇ ಆಗಿರೋದ್ರಿಂದ ಅವ್ರಿಗೂ ದಿನಗಟ್ಟಲೆ ನಾವು ಒಣಗಿಸಿ ಅವ್ರಿಗೆ ಲಾಸ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಈಗ ಶುಗರ್ ಫ್ಯಾಕ್ಟರಿ ಅಧಿಕಾರಿಗಳು ಬಂದಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಮುಂದಿನ ನಮ್ಮ ನಿರ್ಧಾರನ ನಾವು ತಗೊಳ್ತೀವಿ ಸರ್. ನನ್ನ ಹೆಸರು ರಘು ಅಂತೇಳಿ, ಮಾಜಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ, ಬೆಕ್ಕಳೆಲೆ ಗ್ರಾಮ. ನಾನು ಒಬ್ಬ ರೈತ, ನಂದು ಕೂಡ 6 ಎಕರೆ ಕಬ್ಬಿದೆ. 15 ತಿಂಗಳಾಗಿದೆ ನಂದು 6 ಎಕರೆ ಕಬ್ಬಿಗೆ. ನಾವು ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಈ ಕೊಪ್ಪ ಶುಗರ್ ಫ್ಯಾಕ್ಟರಿ ಬಂದ್ಮೇಲೆ ನಮ್ಗೆ ಆರ್ಥಿಕವಾಗಿ, ನಮ್ಮ ಕೊಪ್ಪ ಹೋಬಳಿನಲ್ಲಿ ಆರ್ಥಿಕವಾಗಿ ನಮ್ಗೆ ಬಲ ಬಂದಿದೆ. ಈಗ ಅಧಿಕಾರಿಗಳು ಏನೇನು ಹೇಳಿದ್ರು ಸರ್ ಬೆಳಗ್ಗೆ ಇಲ್ಲೇ ಇದಾರೆ, ನಾವಿನ್ನೂ ಅವ್ರೇನು ಮಾತಾಡ್ತಿಲ್ಲ. ಪ್ರಾಬ್ಲಮ್ ಇದೆ. ಬಾಕಿ ಎಲ್ಲ ಭಾಳ ರೈತರುಗಳು ಆರಾಮಾಗಿದ್ದಾರೆ, ಎಲ್ಲ ಕಬ್ಬು ಕಟ್ಕೊಂಡಿದ್ದಾರೆ ಅನ್ನೋದೇನು ಇಲ್ಲ, ಎಲ್ಲದರಲ್ಲೂ ಇದೆ. ಜೊತೆಗೆ ಕಬ್ಬಂದು ಒಂದು ಮುಖ್ಯ ಕಾರಣ ಇದೇನೆಂದರೆ ಅದರ ಕ್ಯಾರೆಕ್ಟ್ರು ನವಂಬರ್ಗೆ ಹೋಗಿ ಬರಲೇಬೇಕು. ಅದು ನೀವು ನವಂಬರಲ್ಲಿ, ಅಕ್ಟೋಬರಲ್ಲಿ ನೆಟ್ರು ಬರ್ತದೆ, ನವಂಬರಲ್ಲಿ ನೆಟ್ರು ಬರ್ತದೆ, ಫೆಬ್ರವರಿಯಲ್ಲಿ ನೆಟ್ರು ಮುಂದಿನ ನವಂಬರ್ಗೆ ಹೂವು ಬರಲೇಬೇಕು. ಅದು ಅದ್ರ ಗುಣ. ಈಗ ಒಂದಷ್ಟು ವೆರೈಟಿಗಳು ಮಾಡ್ತಾ ಇದ್ದಾರೆ VC ಫಾರಮ್ನವರು, ಹೂವು ಬರದೇ ಇರುವಂಥದ್ದಕ್ಕೆ. ಅದಿನ್ನೂ ಎಲ್ಲೂ ಸಕ್ಸಸ್ ಆಗಲಿಲ್ಲ. ಅದು ಯಾಕೆ ಸಕ್ಸಸ್ ಆಗಲಿಲ್ಲ ಅಂದರೆ 517 ಅಷ್ಟು ಅದು ಈಲ್ಡ್ ಕೊಡ್ತಾ ಇಲ್ಲ. ಈಲ್ಡ್ ಬರದೇ ಇರೋದ್ರಿಂದ, ಇನ್ನೂ ಸ್ವಲ್ಪ ತೂಕ ಬರದೇ ಇರೋದ್ರಿಂದ ಜನಗಳು ಪಾಪ ಬೆಳೆ ಬೆಳೆದು ಒಂದು ಖುಷಿಯಾಗಿರೋ ಟೈಮಲ್ಲಿ, ಈ ಕಟಾವು ಟೈಮಲ್ಲಿ ಹಿಂಗೆ ಆದಾಗ ಅವರ ಏನೋ ಒಡವೆ ಇಟ್ಟೋ ಅಥವಾ ಜಮೀನು ಮಾರೋ ಏನೋ ಕಷ್ಟಪಟ್ಟು ಅದನ್ನು ಬೆಳೆ ಬೆಳೆದಿರ್ತಾರೆ. ಬಟ್ ಸೂಕ್ತವಾದ ಬೆಲೆ ಸಿಗದೆ ಹೋದರೆ ಇನ್ನು ಆತ್ಮಹತ್ಯೆ ಮಾಡ್ಕೊಳ್ದೆ ನೀನು ಏನು ಮಾಡ್ತಾ ಇರೋ ಸರ್? ಹೌದು ಸರ್, ನೀವು ಹೇಳೋದು ಕರೆಕ್ಟು. ನಮಗೆ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ನಿಡ್ಸೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ನಿಡ್ಸೋಕ್ಕಾಗಲ್ಲ. ಜೂನ್, ಜುಲೈ, ಆಗಸ್ಟಲ್ಲಿ ಮ್ಯಾಕ್ಸಿಮಮ್ ನೆಟ್ಬಿಡ್ತಾರೆ. ಅದು ಮುಂದಕ್ಕೆ 3 ತಿಂಗಳು 4 ತಿಂಗಳು ನಡಿಬೇಕು. ಏನು ಕಾವೇರಿ ನೀರು ಜೂನ್ ರಿಲೀಸ್ ಆಗುತ್ತೆ. ರಿಲೀಸ್ ಆದ ತಕ್ಷಣ ಮಂಡ್ಯ ಡಿಸ್ಟಿಕ್ಕಲ್ಲಿ ಯಥೇಚ್ಛವಾಗಿ ಕಬ್ಬು ನೆಡ್ತಾರೆ 3 ತಿಂಗಳಿಗೆ. ಆಮೇಲೆ ಏನು ಮಾಡ್ತಾರೆ, ಜುಲೈ, ಆಗಸ್ಟಲ್ಲಿ ಭತ್ತ ಕೊಟ್ಟಿರ್ತಾರೆ. ಇನ್ನು ಹೋಗಲ್ಲ. ಇನ್ನು ನೆಕ್ಸ್ಟು ಸಮ್ಮರಲ್ಲೂ ಯಾರೂ ಅಷ್ಟೊಂದು ಕಬ್ಬನ್ನು ನೆಡೋಕ್ಕೋಗಲ್ಲ. ಯಾಕೆ ಅಂದರೆ ಈ 517 ಇಷ್ಟು ಇಳುವರಿನೂ ಬರೋಲ್ಲ. ಮಾರ್ಚಿನಲ್ಲೇ ಫೆಬ್ರವರಿ, ಜನವರಿ ನೆಟ್ಟರು ಹೂವು ಬರುತ್ತೆ. ಆವಾಗ ಅದು 20 ಟನ್ನು, 25 ಟನ್, 30 ಟನ್ ಲಾಸ್ ಆಗುತ್ತೆ ಅಂತ ಅವಳು. ಈ ನೆಟ್ರೆ ಒಂದು 60-70 ಟನ್ ಬರುತ್ತೆ ಅಂತೇಳಿ. ಸರ್ ನಿಮ್ಮ ಫ್ಯಾಕ್ಟ್ರಿ ಕೆಪಾಸಿಟಿ ಎಷ್ಟಿದೆ? ನನ್ನ ಕ್ಯಾಪ್ರಿಗೆ 5 ಸರ್. 5 ವರ್ಷ. ಈಗ ಎಷ್ಟು ಹರಿದಿದೆ ಸರ್? ಈಗ 4,70,000. 4,70,000. 3/4% ಹರಿದಿದೆ. 3/4% ಏನಿಲ್ಲ. ನಮ್ಮ ಕೆಪಾಸಿಟಿ ಇರೋದು 10 ಲಕ್ಷ. ಕಬ್ಬಿಲ್ದೇ ಇರೋದ್ರಿಂದ ಕಡಿಮೆ ಕಡಿಮೆ ಹರಿದಿದೆ. ಬಟ್ ಅಲ್ಲ, ಇನ್ನೂ ಒಂದು, ಈಗ ಕಬ್ಬು ಇದ್ದು ಕಟಾವಾಗಿಲ್ಲ. ಈಗ ಅದಲ್ಲದೆ ಎಕ್ಸ್ಟ್ರಾ ಈ ತುಂಡು ಕಬ್ಬನ್ನ ಬೇರೆ ಹೊರಗಡೆಯಿಂದ ಆಮದು ಮಾಡ್ಕೊಳ್ಳೋಂಥ ಅವಶ್ಯಕತೆ. ಆಮದು ಏನಿಲ್ಲ. ಅದು ಸಿರುಗುಪ್ಪ ಶುಗರ್ ಕಂಪನಿ ಅಂತೇಳಿ ನಿಮಗೆ ಗೊತ್ತಿದೆ. ಅದು ನಮ್ಮದೇ ಕಂಪ್ನಿದು. ಅಲ್ಲಿ ಫ್ಯಾಕ್ಟ್ರಿ ಮುಚ್ಚೋಗಿದೆ. ಅಲ್ಲಿ ರೈತರಿಗೆ ನಾವೇ ಬೆಳೆಸಿದ್ದೀವಿ. ಗೌರಿಬಿದನೂರು ತಾಲೂಕಲ್ಲಿದೆ. ನಾವೇ ಬೆಳೆಸಿದ್ದೀವಿ. ಅಲ್ಲಿಂದ ಅದನ್ನು ತರ್ತಿದ್ದೀವಿ. ಅಲ್ಲಿ ಲೇಬರ್ಸ್ ಇಲ್ಲದೆ ಇರೋದ್ರಿಂದ, ಅಲ್ಲಿ ಕಟ್ ಮಾಡೋದಕ್ಕೆ ವಾತಾವರಣ ಇರೋದ್ರಿಂದ, 4 ಅಡಿಗೆ ನೆಟ್ಟು ಎಕರೆಗಟ್ಟಲೆ ಜಮೀನು ಇರೋದ್ರಿಂದ ಮೆಷಿನ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಅಲ್ಲೂ ಲೇಬರ್ಸ್ ಬಿಟ್ಟಿಲ್ಲ, ಮೆಷಿನ್ ಹಾರ್ವೆಸ್ಟಿಂಗಲ್ಲಿ ಮಾಡಿ ತರ್ತಾ ಇದ್ದೀವಿ. ಸೋಮಶೇಖರ್ ಈಗ ಬುಧವಾರ 4 ಬ್ಯಾಚ್ ಬರ್ತಾರೆ. ಖಂಡಿತ ಬರ್ತಾರೆ. 14 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀವಿ. ಅಡ್ವಾನ್ಸಲ್ಲಿ 2 ಬ್ಯಾಚ್ ಬಂದಿದ್ದಾರೆ. ಇನ್ನು 4. ಈಗ ರೈತರಿಗೆ